ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಶ್ರೀ ಪರಾಭವ ನಾಮ ಸಂವತ್ಸರದ ಮೇಷರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಮೇಷರಾಶಿ ಸಂಜಾತರಾದ ಅಶ್ವಿನಿ, ಭರಣಿ ಹಾಗೂ ಕೃತಿಕ 3 ನಕ್ಷತ್ರ ಸಂಜಾತರಿಗೂ ಈ ಸಂವತ್ಸರ ಕೊಂಚ ಅನಾರೋಗ್ಯ ಬಾಧೆ ಹೆಚ್ಚಾಗಿಯೇ ಕಾಡುವಂತಹ ಸಾಧ್ಯತೆಗಳಿರುತ್ತದೆ. ಶೀತ, ವಾತ ಹಾಗೂ ಶೀತೋಷ್ಣ ವೈಪರೀತ್ಯಗಳು ಈ ಸಂವತ್ಸರದಲ್ಲಿ ನಿಮ್ಮನ್ನು ಹೆಚ್ಚು ಸತಾಯಿಸಬಹುದು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವ ಮೇಷರಾಶಿ ಸಂಜಾತರು ಪ್ರತಿನಿತ್ಯವೂ ತಪ್ಪದೆ ಮಹಾ ಮೃತ್ಯುಂಜಯ ಮಂತ್ರೋಪಾಸನೆಯನ್ನು ತಪ್ಪದೇ ಮಾಡಿ, ಪ್ರಾಣಾಯಾಮ ತತ್ಪರರಾಗಿ ಚಿನ್ಮುದ್ರೆ, ಪ್ರಾಣಮುದ್ರೆ, ಶನಿ ಮುದ್ರೆ ಹಾಗೂ ಅಪಾನ ವಾಯುಮುದ್ರೆಗಳನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಸ್ವಾಸ್ಥ್ಯ ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ತೀವ್ರತರ ರೋಗಗಳಿಂದ ಬಳಲುತ್ತಿರುವ ಅಶುಭ ದಶಾಭುಕ್ತಿ ಕಾಲದಲ್ಲಿರುವ ಮೇಷರಾಶಿ ಸಂಜಾತರು ಮನೆಯಲ್ಲಿಯೇ ಆಯುಷ್ಯ ಹೋಮ ಮಾಡಿಸುವುದು, ಪ್ರಾಣ ಗಂಡಾಂತರದಿಂದ ಪಾರು ಮಾಡಿ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡಲು ಸಹಕಾರಿಯಾಗುತ್ತದೆ. ಶನಿವಾರಗಳಂದು ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಯಥಾಶಕ್ತಿ ಅರಶಿನವನ್ನು ದಾನ ಕೊಡುವುದರಿಂದಲೂ ಆರೋಗ್ಯ ವೃದ್ಧಿಯಾಗಿ ಆಯುಷ್ಯವು ಹೆಚ್ಚಾಗುವ ದೈವ ಕೃಪೆ ಹಾಗೂ ಅನುಗ್ರಹ ನಿಮ್ಮದಾಗಲಿದೆ. ಮೇಷರಾಶಿ ಸಂಜಾತರಿಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ತಿಸ್ರಗಳು ಹೆಚ್ಚಾಗಿಯೇ ಬಾಧಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಪ್ರೇಮಿಗಳು ದೂರಾಗುವುದು, ಸತಿಪತಿ ಮಧ್ಯೆ ವಿರಸ, ಕಲಹ, ವೈಷಮ್ಯಗಳು ಹೆಚ್ಚಾಗುವುದು, ಒಬ್ಬರನ್ನೊಬ್ಬರು ಅಪಾರ್ಥ ಮಾಡಿಕೊಳ್ಳುವುದು, ಸಣ್ಣದಾಗಿ ಶುರುವಾಗುವಂತಹ ಅಭಿಪ್ರಾಯ ಭೇದ ತೀವ್ರ ಸ್ವರೂಪ ಪಡೆದುಕೊಂಡು ವಿಚ್ಛೇದನದ ಹಂತದವರೆಗೂ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಈ ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿ ಸಂಜಾತರನ್ನು ಕಾಡಲಿದೆ. ಸ್ತ್ರೀ ಮೂಲಕ ಕಲಹ, ವಾಗ್ವಾದ ಹಾಗೂ ಕಾನೂನಾತ್ಮಕ ಹೋರಾಟಗಳು ಸಹಿತ ಆಸ್ತಿ ವಿಚಾರಕ್ಕಾಗಿ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆಯೇ ಕುಟುಂಬದ ಹಿರಿಯರ ಅನಾರೋಗ್ಯ ಬಾಧೆ ಹಾಗೂ ಅಧಿಕ ಖರ್ಚು ವೆಚ್ಚಗಳಾಗುವುದರಿಂದ ಆರ್ಥಿಕ ಅಸಮತೋಲನ ಮೇಷರಾಶಿ ಸಂಜಾತರನ್ನು ಬಾಧಿಸಲಿದೆ. ವಿವಾಹಕ್ಕಾಗಿ ನೀವು ಮಾಡುವಂತಹ ಪ್ರಯತ್ನಗಳು ಸಹಿತ ನೀವು ಅಂದುಕೊಂಡಂತಹ ಫಲಗಳನ್ನು ನೀಡಲಾರದು. ಈ ಒಂದು ವ್ಯತಿರಿಕ್ತ ಪರಿಣಾಮಗಳು ಜೂನ್ 2ನೇ ತಾರೀಕಿನವರೆಗೂ ಇದ್ದು, ಜೂನ್ 2ರಿಂದ ಅಕ್ಟೋಬರ್ 30ನೇ ತಾರೀಕಿನವರೆಗೂ ಯಾವಾಗ ಗುರುವು ಮೇಷರಾಶಿಗೆ 4ನೇ ಮನೆಯಲ್ಲಿ ಸಂಚರಿಸುತ್ತಾನೋ ಆಗ ಈ ಪೀಡನೆಗಳೆಲ್ಲ ಕಮ್ಮಿಯಾಗುವಂತಹ ಸಾಧ್ಯತೆಗಳಿವೆ. ಅಕ್ಟೋಬರ್ 30ರ ನಂತರ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವುದು ಮೀನರಾಶಿ ಸಂಜಾತರಿಗೆ ಅತ್ಯುತ್ತಮ ಹಾಗೂ ಶುಭ ಕಾಲದ ಆರಂಭವೆಂದು ಹೇಳಬಹುದು. ಈ ಅಕ್ಟೋಬರ್ 30ರಿಂದ ಗುರುವು ಏನು ನಿಮ್ಮ 5ನೇ ಮನೆ ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೋ ಆಗ ಮೊದಲು ಹೇಳಿದಂತಹ ಎಲ್ಲ ಹಿನ್ನಡೆಗಳು ನಾಶವಾಗಿ ಎಲ್ಲ ವಿಚಾರಗಳಲ್ಲೂ ನೀವು ಪ್ರಗತಿ ಹಾಗೂ ಅಭಿವೃದ್ಧಿಯನ್ನು ಹೊಂದಬಹುದು. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವಿದೆ. ಹಾಗೆಯೇ ಉತ್ತಮ ದಶಾಭುಕ್ತಿ ಕಾಲದಲ್ಲಿರುವಂತಹ ಮೇಷರಾಶಿ ಸಂಜಾತರು ನೂತನ ಮನೆಯನ್ನು ಖರೀದಿ ಮಾಡುವುದು ಅಥವಾ ಮನೆ ನಿರ್ಮಾಣ ಮಾಡುವುದು
ಮಕ್ಕಳಿಗೆ ಮದುವೆ ಮಾಡುವುದು, ಸ್ವತಃ ತಮಗೆ ಕಂಕಣ ಬಲ ಕೂಡಿ ಬರುವುದು ಇತ್ಯಾದಿ ಒಳ್ಳೆಯ ಪ್ರತಿಫಲಗಳನ್ನು ಅಕ್ಟೋಬರ್ 30ರ ನಂತರ ಪಡೆಯಲಿದ್ದೀರಿ. ಹಾಗೆಯೇ ಮೀನರಾಶಿ ಸಂಜಾತರು ಈ ಸಂವತ್ಸರದಲ್ಲಿ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಏಕೆಂದರೆ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನವಾದಂತಹ ಮೀನರಾಶಿಯಲ್ಲಿ ಶನಿಯ ಸಂಚಾರವಿರುವುದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಾಧ್ಯವಾದಷ್ಟು ಚಂದ್ರಾಷ್ಟಮದ ದಿನಗಳಂದು ಚಂದ್ರಾಷ್ಟಮದ ದಿನಗಳಂದು ವಾಹನ ಚಾಲನೆ ಮಾಡದೇ ಇರುವುದು ಹಾಗೂ ರಾತ್ರಿ ಪ್ರಯಾಣ ಸಾಧ್ಯವಾದಷ್ಟು ನಿಷೇಧಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಪೀಡಾ ಪರಿಹಾರಾರ್ಥವಾಗಿ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ, ದಶರಥ ಕೃತ ಶನಿ ಸ್ತೋತ್ರ ಹಾಗೂ ಶಿವಪಂಚಾಕ್ಷರ ರತ್ನಮಾಲಾ ಸ್ತೋತ್ರಗಳನ್ನು ಪಠಿಸಿ. ಸದಾ ನಿಮಗೆ ಭಗವಂತನ ಅನುಗ್ರಹವೂ ಸಿಗಲಿ, ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಇರಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.